ಚುನಾವಣೆಗಳನ್ನ ಗೆಲ್ಲೋದು ಬೇರೆ, ಆದ್ರೆ ಇಡೀ ಭವಿಷ್ಯವನ್ನೇ ಗೆಲ್ಲೋದು ಅಂದ್ರೇನು? ಬನ್ನಿ, ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ಇದ್ರ ಬಗ್ಗೆನೇ ಮಾತಾಡೋಣ. ನೋಡಿ, ಈ ಪ್ರಶ್ನೆ ಏನೋ ಕೇಳಕ್ಕೆ ಫಿಲಾಸಫಿ ತರ ಅನಿಸ್ಬಹುದು, ಆದ್ರೆ ಇದು ಅದಲ್ಲ. ಇದು ತುಂಬಾನೇ ಪ್ರಾಕ್ಟಿಕಲ್. ಯಾಕಂದ್ರೆ ನಮ್ಮ ಇಡೀ ಸಮುದಾಯದ ಅಸ್ತಿತ್ವನೇ ಇದರ ಮೇಲೆ ನಿಂತಿರೋದು. ಯೋಚ್ನೆ ಮಾಡಿ, ನಾವು ಬರೀ ಭಾವನೆಗಳ ಅಲೆಯಲ್ಲಿ ಕೊಚ್ಕೊಂಡು ಹೋಗ್ಬೇಕಾ ಅಥವಾ ತರ್ಕ ಅನ್ನೋ ದೋಣಿ ಹತ್ತಿ ದಡ ಸೇರ್ಬೇಕಾ? ನಮ್ಮ ಮುಂದಿರೋದು ಎರಡೇ ದಾರಿಗಳು. ಒಂದು, ಕ್ಷಣಿಕ ಆವೇಶದ ಬೆಂಕಿಯಲ್ಲಿ ನಮ್ಮ ಭವಿಷ್ಯವನ್ನೇ ಸುಟ್ಟಾಕೋದು. ಇನ್ನೊಂದು ದಾರಿ, ತರ್ಕದ ತಳಹದಿಯ ಮೇಲೆ ಒಂದು ಬಲಿಷ್ಠ ಸಮಾಜವನ್ನ ಕಟ್ಟೋದು. ನಾವಿದ್ರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು? ಹಾಗಾದ್ರೆ ಈ ಭಾವನಾತ್ಮಕ ರಾಜಕೀಯ ಇದೆಯಲ್ಲ, ಅದರಿಂದ ಆಗೋ ಅಪಾಯಗಳೇನು? ಬನ್ನಿ, ಮೊದಲು ಅದರ ಮೂಲವನ್ನೇ ಅರ್ಥ ಮಾಡ್ಕೊಳ್ಳೋಣ. ಈ ಮಾತುಗಳನ್ನ ಸ್ವಲ್ಪ ಗಮನ ಇಟ್ಟು ಕೇಳ್ಬೇಕು. ಇದು ಬರೀ ಬದಲಾವಣೆಗೆ ಒಂದು ಕರಿಯಲ್ಲ, ಇದು ನಮ್ಮ ಆಲೋಚನಾ ಕ್ರಮಕ್ಕೆ ಹಾಕಿರೋ ಒಂದು ದೊಡ್ಡ ಸವಾಲು. ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು. ಒಂದೇ ಒಂದು ಕ್ಷಣ ಯೋಚಿಸಿ ನೋಡಿ, ನಾವಿವತ್ತು ತಗೊಳ್ಳುವ ಒಂದು ನಿರ್ಧಾರ 5 ವರ್ಷದ ನಂತರ ನಮ್ಮ ಮಕ್ಕಳ ಜೀವನವನ್ನ ಹೇಗೆ ಬದಲಾಯಿಸಬಹುದು? ಈ ಒಂದು ಪರ್ಸ್ಪೆಕ್ಟಿವ್ ಇದೆಯಲ್ಲ, ಇದೇ ಎಲ್ಲವನ್ನೂ ಬದಲಾಯಿಸೋದು. ಸರಿ, ಹಾಗಾದ್ರೆ ಈ ಭಾವನಾತ್ಮಕ ರಾಜಕೀಯದ ಚಕ್ರವ್ಯೂಹದಿಂದ ಹೊರಗೆ ಬರೋದು ಹೇಗೆ? ಅದಕ್ಕೊಂದು ಕ್ಲಿಯರ್ ಆದ ಬ್ಲೂ ಪ್ರಿಂಟ್ ಇದೆ. 3 ಬಲಿಷ್ಠ ಸ್ತಂಭಗಳ ಮೇಲೆ ನಿಂತಿರೋ ಭವಿಷ್ಯದ ದಾರಿ ಇಲ್ಲಿದೆ ನೋಡಿ. ಮೊದಲನೆಯದು ಶಿಕ್ಷಣ. ಇದು ನಮ್ಮ ಮಕ್ಕಳಿಗೆ ಬರೀ ಜ್ಞಾನ ಕೊಡೋದಲ್ಲ, ಅವರಿಗೆ ಹಾರೋದಕ್ಕೆ ರೆಕ್ಕೆಗಳನ್ನೇ ಕೊಡುತ್ತೆ. ಇನ್ನು ಎರಡನೆಯದು ಆರ್ಥಿಕ ಶಕ್ತಿ. ನೋಡಿ, ಇದು ಕೈಗೆ ದುಡ್ಡು ಮಾತ್ರ ಕೊಡಲ್ಲ, ಜೊತೆಗೆ ಆತ್ಮಗೌರವವನ್ನೂ ತಂದುಕೊಡುತ್ತೆ. ಆದ್ರೆ ಈ ಶಿಕ್ಷಣ ಮತ್ತು ಆರ್ಥಿಕತೆ ಅನ್ನೋ 2 ಪಿಲ್ಲರ್ಗಳನ್ನ ಒಟ್ಟಿಗೆ ಹಿಡಿದಿಡೋ ಸಿಮೆಂಟ್ ಯಾವುದು? ಅದಕ್ಕುತ್ತರ ಇಲ್ಲಿದೆ: ಐಕ್ಯತೆ. ಐಕ್ಯತೆ ಇಲ್ಲ ಅಂದ್ರೆ ಶಿಕ್ಷಣ ಮತ್ತು ಆರ್ಥಿಕತೆ ಎರಡೂ ಬರೀ ಇಟ್ಟಿಗೆಗಳಾಗಿ ಉಳಿದುಬಿಡ್ತವೆ. ಆದ್ರಿಂದ ಒಂದು ದೊಡ್ಡ ಕಟ್ಟಡ ಕಟ್ಟೋಕ್ಕಾಗಲ್ಲ. ಇದನ್ನ ಒಂದು ರೀತಿ ಪೊಲಿಟಿಕಲ್ ಮ್ಯಾಥಮ್ಯಾಟಿಕ್ಸ್ ಅಂತಾನೆ ಅಂದ್ಕೊಳ್ಬಹುದು. ಒಗ್ಗಟ್ಟು ಇಲ್ಲ ಅಂದ್ರೆ ನಮ್ಮ ಒಟ್ಟು ಶಕ್ತಿ ಕುಸಿದು ಹೋಗುತ್ತೆ. ಲೆಕ್ಕಾಚಾರ ತುಂಬಾ ಸಿಂಪಲ್: ಒಡೆದು ಹೋದ್ರೆ 0, ಒಂದಾದ್ರೆ ಎಲ್ಲವೂ ಸಾಧ್ಯ. ಸರಿ, ಈ ಬ್ಲೂ ಪ್ರಿಂಟ್ ಎಲ್ಲ ಪೇಪರ್ ಮೇಲೆ ನೋಡೋಕೆ ಚೆನ್ನಾಗ್ ಕಾಣುತ್ತೆ, ಆದ್ರೆ ಇದನ್ನ ನಿಜವಾಗ್ಲೂ ಕಾರ್ಯರೂಪಕ್ಕೆ ತರೋ ನಾಯಕರು ಯಾರು? ನಾವು ಬರೀ ಭರವಸೆಗಳ ಮಾಯಾಜಾಲದಲ್ಲಿ ಸಿಕ್ಕಿ ಹಾಕ್ಕೊಳ್ಬೇಕಾ ಅಥವಾ ರಿಸಲ್ಟ್ಸ್ ಕೊಡೋರನ್ನ ಹುಡುಕ್ಬೇಕಾ? ಒಬ್ಬ ನಿಜವಾದ ನಾಯಕನನ್ನ ಗುರುತಿಸೋಕೆ 3 ಸಿಂಪಲ್ ಪ್ರಶ್ನೆಗಳಿವೆ. ಮೊದಲನೇದು, ಮತ್ತೆ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು, ಬರೀ ಬಣ್ಣದ ಮಾತುಗಳನ್ನ ಬಿಟ್ಟು ನಮ್ಮ ಮಕ್ಕಳ ಎಜುಕೇಷನ್ಗಾಗಿ ನಿಜವಾಗ್ಲೂ ಯಾರು ಬೆವರು ಹರಿಸ್ತಿದ್ದಾರೆ? ಎರಡನೇ ಪ್ರಶ್ನೆ ನಮ್ಮ ಆರ್ಥಿಕ ಶಕ್ತಿಯ ಪಿಲ್ಲರ್ಗೆ ಸಂಬಂಧಿಸಿದ್ದು. ನಮ್ಮ ಯುವಕರಿಗೆ ಬರೀ ಭರವಸೆಗಳನ್ನ ಕೊಡೋದಲ್ಲ, ಅವರಿಗೆ ಉದ್ಯೋಗ ಮತ್ತು ಅವಕಾಶಗಳನ್ನ ಸೃಷ್ಟಿಸೋಕೆ ಪ್ರಾಮಾಣಿಕವಾಗಿ ಯಾರು ಕೆಲ್ಸ ಮಾಡ್ತಿದ್ದಾರೆ? ಇನ್ನು ಕೊನೆಯದಾಗಿ 3ನೇ ಪ್ರಶ್ನೆ, ಇದು ನಮ್ಮ ಸಮಾಜದ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ನಮ್ಮನ್ನ ಒಡೆಯೋರಲ್ಲ, ನಮ್ಮನ್ನ ಒಂದುಗೂಡಿಸೋರ್ಯಾರು? ಶಾಂತಿ ಮತ್ತು ನ್ಯಾಯದ ಸೇತುವೆಯನ್ನ ಯಾರು ಕಟ್ತಿದ್ದಾರೆ? ಈಗ ನಾವು ಈ ಚರ್ಚೆಯ ಅತೀ ಮುಖ್ಯ ಘಟ್ಟಕ್ಕೆ ಬಂದಿದ್ದೇವೆ. ಬರೀ ಮುಂದಿನ ಚುನಾವಣೆಯನ್ನ ಗೆಲ್ಲೋದಕ್ಕೂ ಮುಂದಿನ ತಲೆಮಾರನ್ನೇ ಗೆಲ್ಲೋದಕ್ಕೂ ಇರೋ ದೊಡ್ಡ ವ್ಯತ್ಯಾಸವನ್ನ ಈಗ ನೋಡೋಣ. ಈ ಸ್ಲೈಡ್ನಲ್ಲಿರೋ ಹೋಲಿಕೆನೇ ಎಲ್ಲವನ್ನೂ ಹೇಳ್ಬಿಡತ್ತೆ ಅಲ್ವಾ? ಚಾಯ್ಸ್ ನಮ್ದೇ. 1 ದಿನದ ಪಟಾಕಿ ಸಂಭ್ರಮ ಬೇಕಾ ಅಥವಾ ದಶಕಗಳ ಕಾಲ ಬೆಳಗೋ ಜ್ಞಾನದ ದೀಪ ಬೇಕಾ? ಹಾಗಾಗಿ ನಾವು ಚಲಾಯಿಸೋ ಪ್ರತಿಯೊಂದು ವೋಟ್ ಕೂಡ ಬರೀ ನಮಗಾಗಿ ಅಲ್ಲ, ಅದು ನಮ್ಮ ಮುಂದಿನ ತಲೆಮಾರಿಗೆ ನಾವು ಕೊಡ್ತಿರೋ ಒಂದು ಸಂದೇಶ, ನಾವು ಅವರಿಗೋಸ್ಕರ ಕಟ್ತಿರೋ ಭವಿಷ್ಯ. ಇದೊಂದು ತುಂಬಾನೇ ದೊಡ್ಡ ಜವಾಬ್ದಾರಿ. ಹಾಗಾದ್ರೆ ನಿರ್ಧಾರ ಮಾಡೋದ್ ಹೇಗೆ? ಇಲ್ಲಿದೆ ನೋಡಿ ಒಂದು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಆದ ಟೂಲ್. ಯಾವುದೇ ನಾಯಕನನ್ನು ಈ 3 ಪ್ರಶ್ನೆಗಳ ಒರೆಗಲ್ಲಿಗೆ ಹಚ್ಚಿ ನೋಡ್ಬೇಕು. ಆಗ ಸಿಗೋ ಉತ್ತರವೇ ನಮ್ಗೆ ದಾರಿ ತೋರಿಸುತ್ತೆ. ನಾವು ಇಷ್ಟೊತ್ತು ಮಾತಾಡಿದ ಇಡೀ ವಿಶ್ಲೇಷಣೆಯ ಸಾರಾಂಶ ಈ ಒಂದೇ ಒಂದು ವಾಕ್ಯದಲ್ಲಿದೆ: ಭಾವನೆಗಳು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ನಾವು ತಗೊಳ್ಳೋ ನಿರ್ಧಾರಗಳಿಂದ ರೂಪುಕೊಳ್ಳೋ ಭವಿಷ್ಯ ಇದೆಯಲ್ಲ, ಅದು ಶಾಶ್ವತ. ಅದಕ್ಕೆ ಮುಂದಿನ ಸಾರಿ ನಿರ್ಧಾರ ತಗೊಳ್ಳುವಾಗ ಬರೀ ಇವತ್ತಿನ ಬಗ್ಗೆ ಯೋಚನೆ ಮಾಡೋದ್ ಬೇಡ, ನಮ್ಮ ಮಕ್ಕಳ ಕಣ್ಣುಗಳಲ್ಲಿ ಕಾಣೋ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಣ. ಯಾಕಂದ್ರೆ ನಾವು ಗೆಲ್ಬೇಕಾಗಿರೋದು ಚುನಾವಣೆಯನ್ನಲ್ಲ, ನಮ್ಮ ಭವಿಷ್ಯವನ್ನು.